ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಐಶ್ವರ್ಯ ಮಾಧವ್ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಸ್ಯಾಂಡ್ವಿಚ್ ರೆಸಿಪಿ ಮಾಡ್ತಾಯಿದ್ದೀನಿ. ಸ್ಯಾಂಡ್ವಿಚ್ ಹೋಮ್ ಮೇಡ್ ಮನೇಲಿ ಏನು ಬ್ರೆಡ್ ತಂದಿರ್ತೀವಿ ಆ ಬ್ರೆಡ್ಡಲ್ಲೇ ಮಾಡ್ತಾಯಿದ್ದೀನಿ. ಅದಕ್ಕೆ ಹಸಿಮೆಣಸಿನ್ಕಾಯಿ, ಗ್ರೀನ್ ಸೊಪ್ಪು, ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ರುಬ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿ ನೀರು ಹಾಕಿ ರುಬ್ಕೊತಾ ಇದ್ದೀನಿ. ಗ್ರೈಂಡ್ ಮಾಡ್ಕೊಂಡಿದ್ದು ನೋಡಿ, ಗ್ರೀನ್ ಚಟ್ನಿ ರುಬ್ಬಿದಾಗೈತೆ. ರುಬ್ಬಿದ್ಕೊಂಡ್ಮೇಲೆ ಬ್ರೆಡ್ ತಗೋತಾ ಇದ್ದೀನಿ. 2 ಬ್ರೆಡ್ ಇಕ್ಕೊಂಡು ಕ್ಯಾಪ್ಸಿಕಮ್ಮು, ಟೊಮೊಟೊ, ಈರುಳ್ಳಿ ಎಲ್ಲ ಸಣ್ಣಗೆ ಚಾಪ್ ಮಾಡ್ಕೊಳ್ಳೋಣ. ಮೇಲ್ಗಡೆ ಬೆಣ್ಣೆ ಹಾಕೋತಾ ಇದ್ದೀನಿ. ಒಂದೇ ಒಂದು ಸ್ವಲ್ಪ ಹಾಕ್ಕೊಂಡು ಬೆಣ್ಣೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಸ್ಪ್ರೆಡ್ ಆದಮೇಲೆ ಈ ತರಕಾರಿ ಏನು ಕುಯ್ದಿಕ್ಕೊಂಡಿದ್ದೋ ಆ ಲೇಯರ್ ಇಕ್ಕೊಳ್ಳೋಣ. ನಾವೇನು ಗ್ರೀನ್ ಚಟ್ನಿ ರುಬ್ಬಿದ್ದು ಆ ಗ್ರೀನ್ ಚಟ್ನಿ ಇಕ್ಕೋತಾ ಇದ್ದೀನಿ. ಸ್ವಲ್ಪ ನೀಟಾಗೆಲ್ಲ ಹಚ್ಕೊಳ್ಳೋಣ. ಸ್ಪ್ರೆಡ್ ಆದಮೇಲೆ ಮತ್ತು ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ ಸಣ್ಣಕ್ಕೆ ರೌಂಡ್ ಶೇಪ್ ಕಟ್ ಮಾಡಿಕೊಂಡಿದ್ದೆ. ಈರುಳ್ಳಿ, ಟೊಮೊಟೊ ಎಲ್ಲ ಹಾಕಿ ಈರುಳ್ಳಿ ಎಲ್ಲ ಹಾಕಿ ರೆಡಿ ಮಾಡ್ಕೊಳ್ಳೋಣ. ಮೇಲ್ಗಡೆ ರೆಡಿ ಮಾಡಿಕೊತಾ ಇದ್ದೀನಿ. ಸ್ವಲ್ಪ ಗರಂ ಮಸಾಲ, ಒಂದು ಸ್ವಲ್ಪ ಖಾರಕ್ಕೆ ತಕ್ಕಷ್ಟು ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಮೇಲ್ಗಡೆ ಟೊಮೊಟೊ ಸಾಸ್ ಹಾಕಿ ಸ್ವಲ್ಪ ಹೆಂಗೆ ಬೇಕು ಅಷ್ಟು ಹಾಕಿ ಸ್ವಲ್ಪ ಸ್ಪ್ರೆಡ್ ಮಾಡಿ ಮತ್ತು ಇನ್ನೊಂದು ಬಟರ್ ಹಾಕಿ ಎಲ್ಲ ಮೇಲ್ಗಡೆ ಟೋಸ್ಟ್ ಮುಚ್ಚಿಕೊಳ್ಳೋಣ. ಅಲ್ಲಿ ಹಂಚು ಕಾಯಕ್ಕೆ ಇಕ್ತೀನಿ. ಇವಾಗ ನೋಡಿ, ಗ್ಯಾಸ್ಗೆ ಹಚ್ಬಿಟ್ಟು ಈಗೇನು ಟೋಸ್ಟೊಂದು ತವ ಐತೆ, ಆ ಟೋಸ್ಟ್ ತವ ಮೇಲೆ ಗ್ಯಾಸ್ ಹಚ್ಚಿ ಟೋಸ್ಟ್ ತವ ಎತ್ಕೊತಾ ಇದ್ದೀನಿ. ಅದಕ್ಕೆ ಬೆಣ್ಣೆ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಬೆಣ್ಣೆ ಹಾಕಿ ಈಗೇನು ಟೋಸ್ಟ್ ರೆಡಿ ಮಾಡ್ಕೊಂಡಿದ್ದೋ ಅದು ಸ್ವಲ್ಪ ಬಿಸಿ ಮಾಡೋಣ. 2 ಕಡೆ ಫ್ರೈ ಮಾಡಿದ್ರೆ ಆಯಿತು. ಸೂಪರ್ ಟೇಸ್ಟಿಯಾಗಿರೋ ಸ್ಯಾಂಡ್ವಿಚ್ ರೆಡಿ ಆಗುತ್ತೆ ನೋಡಿ. ಈಗ ಮಡಗ್ತಾ ಇದ್ದೀನಿ. ಮತ್ತು ಮೇಲ್ಗಡೆನೂ ಸ್ವಲ್ಪ ಬೆಣ್ಣೆ ಹಾಕೋತಾ ಇದ್ದೀನಿ. ತುಪ್ಪನಾರು ಹಾಕೋಬೋದು, ಬೆಣ್ಣೆನಾರು ಹಾಕೋಬೋದು. ನಮ್ಮ ಹತ್ರ ಬೆಣ್ಣೆನೇ ಇತ್ತು ಅಂತ ಬೆಣ್ಣೆನೇ ಹಾಕೋತಿದ್ದೀನಿ. ನಾವೇನು ಹೊರಗಡೆ ತಂದು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ನೀವೇನು ತರಕಾರಿ ಇರುತ್ತೆ ಆ ತರಕಾರಿಯಲ್ಲೇ ಮಾಡ್ಬೋದು. ತುಂಬ ಟೇಸ್ಟಿಯಾಗಿ ಹೆಲ್ದಿಯಾಗಿರುತ್ತೆ. ಮಕ್ಳಿಗೂ ಆರಾಮಾಗಿ ಮನೆಯಲ್ಲೇ ಮಾಡಿಕೊಡ್ಬೋದು. ಒಂದು 5 ನಿಮಿಷ ಎಲ್ಲ ಐಟಮ್ ಇದ್ದರೆ 5 ನಿಮಿಷದಲ್ಲಿ ರೆಡಿ ಆಗುತ್ತೆ ಟೇಸ್ಟು. ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಸೂಪರಾಗಿರುತ್ತೆ. ನಮ್ಮ ಮಕ್ಳಿಗಂತೂ ತುಂಬ ಇಷ್ಟ. ಅವರಂತೂ ಕೇಳ್ತಾನೆ ಇರ್ತಾರೆ, ನಾವು ತಿಂತಾನೆ ಇರ್ತೀವಿ. ಈ ಥರ ಮಾಡ್ಕೊಂಡು ಹೆಲ್ದಿ ವರ್ಷನ್ನಲ್ಲಿ ನಾವು ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಈ ಥರ ಮಾಡ್ಬೋದು. ಮಾಮೂಲಿ ಬ್ರೆಡ್ಡಲ್ಲೇ ಮಾಡ್ಬೋದು. ಸ್ಯಾಂಡ್ವಿಚ್ ಬ್ರೆಡ್ಡೇ ಬೇಕು ಅಂತ ಏನಿಲ್ಲ. ಸ್ಯಾಂಡ್ವಿಚ್ ಬ್ರೆಡ್ಡೇ ಬೇಕಾಗಿಲ್ಲ. ಈಗ ನೋಡಿ ರೆಡಿ ಆಗೈತೆ. ನೋಡಿ ರೆಡಿ ಆಗೈತೆ. ಈಗ ಮೇಲ್ಗಡೆ ಸ್ಯಾಂಡ್ವಿಚ್ನ ಕುಯ್ಕೊಳ್ಳೋಣ.